ಮೂಡಾ ಸೈಟ್ ಮೈಸೂರು, ಅಲ್ಲಿ ಮೂಡ ಏನು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಸೈಟ್ ಮಾಡಿ ಬೇರೆ ಬೇರೆಯವ್ರಿಗೆ ಕೊಡುತ್ತೆ. ಅದರಲ್ಲಿ ಗೋಲ್ಮಾಲ್ ಆಗಿದೆ ಅಂತೇಳಿ. ಎಷ್ಟು ಗೋಲ್ಮಾಲ್? 4,000 ಕೋಟಿಯ ಗೋಲ್ಮಾಲ್. ಯಾರ ಮೇಲೆ ಆರೋಪ ಬಂದಿದ್ದು? CM ಸಿದ್ದರಾಮಯ್ಯ ಮೇಲೆ. ಏನು ಆರೋಪ ಬಂದಿದ್ದು? ಅವರು ಕಡಿಮೆ ರೇಟ್ನ ಜಾಗ ಕೊಟ್ಟು 14 ಸೈಟ್ ತಗೊಂಡ್ರು ಅಂತೇಳಿ. ಇಲ್ಲಿ ತನಕ ಆಗ್ತಾಯಿತ್ತು. ಸರಿಯಾ, ನೈತಿಕತೆ ಸರಿಯಾ, ಟೆಕ್ನಿಕಲ್ ಸರಿ ಇದೆ, ಮತ್ತೊಂದು ಸರಿ ಇಲ್ಲ, ಮೂಡ ತಪ್ಪಲ್ಲ, ಇವ್ರು ತಪ್ಪು, ಹಿಂಗೆ ನಡೀತಾ ಇತ್ತು. ಈ ನಡುವೆ ಕುಮಾರಸ್ವಾಮಿ ಒಂದು ಬಾಂಬ್ ಹಾಕಿದರು. ಸ್ವಾಮಿ, ಅವರು 3 ಎಕರೆ 16 ಗುಂಟ ಏನೋ ಜಾಗ ಕೊಟ್ಟರು. ನೀವು 3 ಎಕರೆ 16 ಗುಂಟ ಜಾಗ ಕೊಟ್ಟರೆ ಅಥವಾ ನಿಮ್ಮ ಬಳಿ 1 ಎಕರೆ ಇದ್ದರೆ ನಿಮಗೆ 3 ಆಪ್ಷನ್ ಇದೆ. ಏನು ಈಗ ನನ್ನ ಬಳಿ 1 ಎಕರೆ ಜಾಗ ಇದೆ, ನಾನು ಮೂಡಕ್ಕೆ ಕೊಡ್ತಾ ಇದ್ದೀನಿ. ಅವ್ರು ಕೇಳ್ತಾರೆ, ಶೆಟ್ರೆ ಏನು ಬೇಕು ನಿಮಗೆ, ದುಡ್ಡು ಬೇಕಾ ಇದರ ಬದಲಿಗೆ 1 ಎಕರೆಗೆ? ಬೇಡ ಸರ್. ಇಂಥದ್ದೇ ಜಾಗ ಇನ್ನೊಂದು ಕಡೆ ಕೊಡಲಾ? ಬೇಡ ಸರ್. ಇನ್ನೇನಿದೆ ಅಂತಂದರೆ ನೋಡಿ, ನೀವು ಜಾಗ ಕೊಟ್ಟಿದ್ದೀರಲ್ವಾ, ಇದರಲ್ಲಿ ನಾವು ಸೈಟ್ ಮಾಡ್ತೀವಿ 50-50. ಆಮೇಲೆ ಇಲ್ಲೇ ಅಲ್ಲ, ನೀವು ಎಲ್ಲಿ ಬೇಕಿದ್ರೂ ತಗೋಬೋದು, ಅದಾಗ್ಬೋದು ಅಂತ. ಆ ಥರ ಆಗಿರೋದು. ಈಗ ಆ ಜಾಗ ಕರೆಕ್ಟೋ ತಪ್ಪೋ ಅಂತ ಹೇಳೋರು ಸಿದ್ದರಾಮಯ್ಯ ಹೇಳ್ತಾರೆ, ನೋಡ್ರಿ ನಾನು ಜಾಗ ಕೊಟ್ಟಿದ್ದೀವಿ, ನಾವು ಮೂಡಾನೇ ಕೊಟ್ಟಿದೆ ನಮಗೆ, ಅದು ಒಳ್ಳೆ ಬೆಲೆ ಬಾಳೋದು ಅಲ್ವೋ ನಮ್ಗೆ ಗೊತ್ತಿಲ್ಲ, ನಾವೇನು ಕೇಳಲಿಲ್ಲ, ಹಾಗಾಗಿ ನಮ್ಮದೇನು ತಪ್ಪಿಲ್ಲ. ಕರೆಕ್ಟ್, ಅದು ತಪ್ಪಲ್ಲ. ಆದರೆ ಕುಮಾರಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸ್ವಾಮಿ ಆ ಜಾಗ ಇದೆಯಲ್ಲ, ಯಾರು ನಿಮ್ಮ ಹೆಂಡತಿಯ ತಮ್ಮ ನಿಮಗೆ ನಿಮ್ಮ ಪತ್ನಿಗೆ ಗಿಫ್ಟಾಗಿ ಕೊಟ್ಟಿದ್ರಲ್ಲ, ಆ ಜಾಗ ಒರಿಜಿನಲಿ ಸರ್ಕಾರದ ಜಾಗ. ನೀವು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಮಾಡಿ ಸರ್ಕಾರಕ್ಕೆ ಅದನ್ನು ಮಾರಿದ್ದೀರಿ. ಆ ಜಾಗವೇ ಸರ್ಕಾರದ್ದು, ಅದು ಗೋಲ್ಮಾಲ್. ಯಾರೋ ನಿಂಗ ಅಂತಂದ್ಬಿಟ್ಟು ಆತನ ಹೆಸರಲ್ಲಿ ಆ ಜಾಗ ಇತ್ತು, ನೀವು ತಗೊಂಡಿದ್ದೀರಿ. ಅವನು ಯಾರು? ಅವನು ಇಲ್ಲವೇ ಇಲ್ಲ. ಹಾಗಾಗಿ ಸರ್ಕಾರಿ ಜಾಗವನ್ನು ನೀವು ಕಬಳಿಸಿದ್ದೀರಿ. ಅದಕ್ಕೀಗ 63 ಕೋಟಿ ಕೇಳ್ತಾ ಇದ್ದೀರಿ ಅನ್ನುವಂಥ ಆರೋಪ. CM ಸಿದ್ದರಾಮಯ್ಯನವರಿಗೆ ಇದೀಗ ನ್ಯಾಯಾಂಗ ತನಿಖೆ ಕೊಟ್ಟಿದ್ದಾರೆ, ನಿಜ, ತಲೆನೋವಾಗಿದೆ. ಈಗ ಅವರೇನು ಮಾಡಿದ್ದಾರೆ, ಅದೇ ರೋಡಲ್ಲಿ ಬರುತ್ತಲ್ವಾ, ಬೆಂಗಳೂರು ಮೈಸೂರು ರೋಡಲ್ಲಿ, ಯಾವುದು ಬಿಡದಿಯ ತೋಟದ ಮನೆ, ಒಂದು 48 ಎಕರೆ ಇದೆ, ಯಾರ್ದು? ಕುಮಾರಸ್ವಾಮಿ ಅವ್ರದ್ದು. ಈಗ ಹೇಳಿದಾರಂತೆ ಸಿದ್ದರಾಮಯ್ಯನವರು, ನೋಡಿ ಎಲ್ಲ ದಾಖಲೆ ತೆಗೀರಿ, ಅಲ್ಲೇನಾದರೂ ಮಾಹಿತಿ ಸಿಕ್ಕಿದ್ರೆ ಫುಲ್ ಕುಮಾರಸ್ವಾಮಿ ಅವ್ರದ್ದು ಚಾರ್ಜ್ ಮಾಡ್ತೀನಿ ಅಂತೇಳಿ ಆದೇಶ ಕೂಡ, ಅಂದರೆ ಒಬ್ಬ ಆಪ್ತನ ಮೂಲಕ ಆದೇಶ ಕೊಟ್ಟಿದ್ದಾರಂತೆ. ಸೊ ಹಾಗಾಗಿ ಅದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ. ರಾಜಕೀಯ ಹಗೆ ಸಾಧಿಸಲು ಮುಂದಾದ್ರ ಸಿಎಂ. ದಳಪತಿ ವಿರುದ್ಧ ಸಮರಕ್ಕಿಳಿದ್ರ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿ ಹಳೆ ದೋಸ್ತಿಗಳ ನಡುವೆ ಹೊಸ ಫೈಟ್ ಶುರುವಾಗಿದೆ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಹೆಸರು ಕೇಳಿ ಬಂದಿದ್ದು. ವಿಪಕ್ಷಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ಕೂಡ ನಡೆಸಿದ್ರು. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ದಾಖಲೆ ಸಮೇತ ಪುರಾವೆ ಕೊಟ್ಟರು. ಇದೀಗ HDK ವಿರುದ್ಧ ಸಿಎಂ ರಾಜಕೀಯ ಹಗೆ ತೀರಿಸಿಕೊಳ್ಳಲು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಮೂಡ ನಿವೇಶನ ವರ್ಸಸ್ ಬಿಡದಿ ತೋಟದ ವಾರ್. ಸಿದ್ದರಾಮಯ್ಯ ವಿರುದ್ಧದ ಮೂಡಾ ದಾಖಲೆ ಅಸ್ತ್ರಕ್ಕೆ ಕೌಂಟರ್ ಕೊಡಲು ಸಿಎಂ ಮಾಹಿತಿಗಳನ್ನ ಸಂಗ್ರಹ ಮಾಡ್ತಿದ್ದಾರೆ. ಮೂಡಾ ನಿವೇಶನದ ಬಗ್ಗೆ ದಾಖಲೆ ಬಿಟ್ಟ ಕುಮಾರಸ್ವಾಮಿಯ ಬಿಡದಿ ತೋಟದ ಬಗ್ಗೆ ಸಿಎಂ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಕುಮಾರಸ್ವಾಮಿ ಜಮೀನಿನ ದಾಖಲೆ ಸಂಗ್ರಹಿಸಿದ ಸರ್ಕಾರ HDK ಹಣಿಯಲು ಸಿದ್ದರಾಮಯ್ಯರಿಂದ ಬಿಡದಿ ಪ್ರತ್ಯಾಸ್ತ್ರ ಬಿಡಲು ಸಜ್ಜಾಗಿದ್ದಾರೆ. ಕುಮಾರಸ್ವಾಮಿ ತೋಟದ ಸಂಪೂರ್ಣ ದಾಖಲೆ ತರಿಸಿಕೊಂಡಿದೆ. ಸರ್ಕಾರದ ಪ್ರಮುಖ ವ್ಯಕ್ತಿ ಸೂಚನೆ ಮೇರೆಗೆ ದಾಖಲೆ ಸಂಗ್ರಹ ಮಾಡಲಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ದಾಖಲೆ ಪರಿಶೀಲನೆ ಮಾಡಿ ಸಿಎಂಗೆ ವರದಿ ನೀಡಲಿದ್ದಾರೆ. ಜಮೀನಿನ ಮೂಲ ಖರೀದಿ ಎಲ್ಲವನ್ನ ಪರಿಶೀಲನೆ ನಡೆಸಿ ಮಾಹಿತಿ ನೀಡುವಂತೆ ಸರ್ಕಾರ ಸೂಚನೆ ಕೊಟ್ಟಿದೆ. ಕುಮಾರಸ್ವಾಮಿ ಆರೋಪ ಬೆನ್ನಲ್ಲೇ ಜಮೀನಿನ ದಾಖಲೆ ನೋಡಿ ತಿರುಗೇಟು ಕೊಡಲು ಪ್ಲಾನ್ ಮಾಡಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಹಳೆ ದೋಸ್ತಿಗಳ ನಡುವಿನ ಈ ಫೈಟ್ ಯಾವ ಹಂತ ತಲುಪುತ್ತೆ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ನೀವೊಂದು ಜಾಗ ಖರೀದಿ ಮಾಡಿದರೆ ಅದರ ಹಿಂದಿನ 7 ಮಾಲೀಕರು ಯಾರು ಅಂತ ಗೊತ್ತಾಗುತ್ತೆ. ನಿಮ್ಮ ಹಿಂದೆ ಯಾರಿಗಿತ್ತು, ಅದರ ಮುಂದೆ ಹಿಂದೆ ಯಾರಿಗಿತ್ತು, ಅದರ ಹಿಂದೆ ಯಾರಿಗಿತ್ತು, ಅದರ ಹಿಂದೆ ಒಂದು 7 ತಲೆಮಾರು ಗೊತ್ತಾಗುತ್ತೆ. ಈಗ ಜಾಸ್ತಿ ಇರಬೇಕು ಗೊತ್ತಿಲ್ಲ.
ಈಗ ಏನು ಒಂದು ಪ್ರಯತ್ನ ಅಷ್ಟೇ. ಈ ಜಾಗದ ಹಿಂದಿನ ಮಾಲೀಕರು ಯಾರ್ಯಾರು, ಎಲ್ಲಾದರೂ ಒಂದು ಕಡೆ ಯಾವುದೋ ಸರ್ಕಾರಿ ಜಮೀನಾಗಿತ್ತು, ಯಾರೋ ಮೋಸ ಮಾಡಿದ್ದ ಅಂತ ಏನಾದರೂ ಸಮ್ಟೈಮ್ ಸಿಕ್ಕಿಬಿಡುತ್ತೆ. ಸಿಕ್ಕಿಬಿದ್ರೆ ಆಟ ಆಡೋಣ ಅಂತ. ಹಾಗಂತ ಇಲ್ಲಿ ತನಕ ಅದು ತಪ್ಪಾಗಿದೆ ಅಂತೆಲ್ಲ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಗೆ. ಸರ್ಕಾರದಿಂದ ಕೌಂಟರ್ ಅಟ್ಯಾಕ್ ಆಗ್ತಾ ಇದೆ. ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ದಾಖಲೆ ಪರಿಶೀಲನೆ ಮಾಡಿ ಅಂತ ಹೇಳಿದಾರಂತೆ. ಬಿಡದಿ ತೋಟದ ಜಮೀನು ದಾಖಲೆ ಎಲ್ಲ ತಗೊಂಬನ್ನಿ ನೋಡೋಣ ಏನಾಗಿದೆ ಅಂತೇಳಿ. ಇಡೀ ತೋಟದ ಅಷ್ಟು ದಾಖಲೆ ಬೇಕೇ ಬೇಕು, ಒಂದು ಚೂರು ಆ ಕಡೆ ಆಗಬಾರ್ದು, ಎಲ್ಲ ಬೇಕು. ಸಮ್ಟೈಮ್ಸ್ ಏನಾಗಿರುತ್ತೆ, ನಾವು ಒಮ್ಮೆ ಒತ್ತುವರಿ ಮಾಡ್ಕೊಂಡಿರ್ತೀವಿ ಅಕ್ಕಪಕ್ಕದ್ದು ಗೊತ್ತಿಲ್ಲದೆ, ಹಿಂಗಾಗಬಾರ್ದು. ಕಾನೂನು ಮೀರಿದ ಅಂಶಗಳೇನಾದರೂ ಇದೆಯಾ ಅಂತೇಳಿ ಚೆಕ್ ಮಾಡ್ತಾರೆ. ಒಂದು ಚೂರು ಸಿಕ್ಕಿದ್ರು ಬಿಡಲ್ಲ ಆ ಥರ. ಕಂದಾಯ ಇಲಾಖೆ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಜಮೀನಿನ ಮೂಲ ಖರೀದಿ ಅಂತ ಪರಿಶೀಲಿಸಿ ಸರ್ಕಾರಕ್ಕೆ ಬರುತ್ತೆ. ಎಲ್ಲಿಂದ ಖರೀದಿ ಆಯಿತು ಅಂತಂದರೆ 7 ತಲೆಮಾರುಗಳಿರುತ್ತಲ್ಲ. ಇದಕ್ಕಿಂತ ಮೊದಲು ಕುಮಾರಸ್ವಾಮಿಗಿಂತ ಮೊದಲು ಒಂದು ವೆಂಕಪ್ಪ ಅಂತಿದ್ದ, ಅದಕ್ಕಿಂತ ಮೊದಲು ರಾಜ ಅಂತ ಇದ್ದ, ಅದಕ್ಕಿಂತ ಮೊದಲು ಏನು ಉಮೇಶ ಅಂತಿದ್ದ, ಅದಕ್ಕಿಂತ ಭಾಗೀರಥ ತಿಂದಿದ್ರು. ಆ ಎಲ್ಲ ಮಾಹಿತಿಗಳು ಎಲ್ಲಾದರೂ ಒಂದು ಲಿಂಕ್ ಬಿಟ್ಟು ಹೋಗುತ್ತಾ ಸಿಕ್ಕಾಕೊಳ್ತಾರೆ, ಸಿಕ್ಕಾಕಿಸ್ಕೊಳ್ಬೋದು ಅನ್ನುವಂಥ ಒಂದು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಒಂದು ಪ್ಲ್ಯಾನ್ ಅಷ್ಟೇ. ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಪ್ರಮುಖ ವ್ಯಕ್ತಿಯಿಂದ ಸೂಚನೆ. ಹೇಳ್ತೀನಿ ಆಮೇಲೆ ವ್ಯಕ್ತಿ ಯಾರು ಅಂತ 9 ಗಂಟೆಗೆ. ಓಕೆ, ಮುಡಾ ಅಕ್ರಮದ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿದ್ದೆ HDK. ಯಾಕಂದರೆ ಉಳಿದವರೆಲ್ಲ ಬಿಡುಗಡೆ ಮಾಡಿದ್ರಲ್ಲ, ಮ್ಯಾನೇಜ್ ಆಗ್ಬೋದಾಗಿತ್ತು. ಕುಮಾರಸ್ವಾಮಿ ಏನು ಬಿಡುಗಡೆ ಮಾಡಿದ್ರು ಅದು ಕೇಂದ್ರದಿಂದ ಡೈರೆಕ್ಷನ್ ಮೇಲೆ ಬಿಡುಗಡೆ ಮಾಡಿದರು ಅನ್ನುವಂಥ ಒಂದು ಸಂದೇಹ ಇದೆ. ಸೊ ಹಾಗಾಗಿ ಸ್ವಲ್ಪ ಟೈಟ್ ಆಗಿದೆ ಸಿದ್ದರಾಮಯ್ಯನವರಿಗೆ, ಅದರಲ್ಲಿ ಎರಡು ಮಾತಿಲ್ಲ. ಓಕೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.